ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಬೊಂಬಟ್ಟಾಗಿದ್ದೀನಿ. ಆ್ಯಂಡ್ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ಮೈ ರೈಡ್ ಅಪ್ಡೇಟ್ಸ್. ಅಪ್ಡೇಟ್ ಅನ್ನೋಕ್ಕಿಂತ ಆಲ್ರೆಡಿ ರೈಡ್ ಆಗೋಗಿದೆ. ಸೊ ನಾನು ಇವತ್ತು ಜೂನ್ 15 ನಾನು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಸ್ವಲ್ಪ ಫ್ರೀ ಇತ್ತು. ಒಂದು ರೈಡ್ ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ ಗುರು. ಎಲ್ಲಿಗೆ ಹೋಗೋದು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗೋಗಿತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ ಅಂದರೆ, ಪ್ರೀವಿಯಸ್ ಒಂದು ರೈಡ್ ಹೋಗಿದ್ದೀನಿ. ನನ್ನ ಚಾನಲಲ್ಲಿ ಆಲ್ರೆಡಿ ಯಾರಾದರೂ ನೋಡಿದರೆ ದಾಂಡೇಲಿ ರೈಡ್ ಮಾಡಿದ್ದೆ ನಾನು. ಸೊ ಅದು ಅರೌಂಡ್ 400 ಕಿಲೋಮೀಟರ್ಸ್ ಇದೆ ದಾಂಡೇಲಿ ಬೆಂಗಳೂರಿಂದ. ನನಗೆ 400 ಕಿಲೋಮೀಟರ್ಸು ತುಂಬ ಕಂಫರ್ಟಬಲಾಗಿ ರೈಡ್ ಮಾಡ್ಬೋದು ಅನ್ನೋ ತಲೆಗೆ ಬಂದುಬಿಟ್ಟಿತ್ತು. ಸೊ ಫ್ರೈಡೇ ಸ್ಯಾಟರ್ಡೇ 2 ಡೇಸ್ ಇದೆಯಲ್ಲ, ಅರೌಂಡ್ 400 ಕಿಲೋಮೀಟರ್ಸಲ್ಲಿ ಯಾವ ಡೆಸ್ಟಿನೇಷನ್ ಇದೆ ಬೈಕ್ ರೈಡಿಂಗ್ ಎಸ್ಪೆಷಲಿ ಅಂತ ಹುಡುಕ್ಬೇಕಾದ್ರೆ ಸಿಕ್ಕಿದ ಡೆಸ್ಟಿನೇಷನ್ನೇ ಇದು. ಎಸ್, ವಾಲ್ಪರೈ. ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತೀರ. ಎಸ್, ದಿಸ್ ಈಸ್ ವಾಲ್ಪರೈ ರೈಡ್ ವಿಡಿಯೋ. ಅದ್ಭುತವಾಗಿತ್ತು ಗುರು ರೈಡ್ ಮಾತ್ರ. ಯಾರಾದರೂ ಬೈಕರ್ಸ್ ಅಲ್ಲಿಗೆ ಹೋಗಿಲ್ಲ ಅಂದರೆ ದಯವಿಟ್ಟು ಫಸ್ಟೇ ಹೋಗಿ, ತುಂಬ ಚೆನ್ನಾಗಿದೆ. ಇದು ಒಳ್ಳೆ ಟೈಮೇ. ತುಂಬ ಬೈಕರ್ಸ್ ಇದ್ರು ವೀಕೆಂಡು. ನನಗೆ ವೀಕೆಂಡು ಹೋಗೋ ಐಡಿಯಾ ಇರಲಿಲ್ಲ, ಬಿಕಾಸ್ ಎಲ್ಲ ಕಡೆ ರಶ್ ಇರ್ತಾರೆ. ಹಾಗಾಗಿ ವೀಕ್ ಡೇಸೇ ಹೋಗಬೇಕು ಅಂತ ನಾನು ಫ್ರೈಡೇನೇ ಹೊರಟೆ. ಸೊ ಫಸ್ಟು ಹೋಗೋಕ್ಕೆ ಮುಂಚೆ ಸ್ವಲ್ಪ ಬೈಕ್ ರೆಡಿ ಮಾಡ್ಕೋಬೇಕಾಗಿತ್ತು. ನಾನು ಬೈಕ್ ರೆಡಿ ಮಾಡ್ಕೊಂಡಿದ್ದು ವಿಡಿಯೋ ನೋಡ್ಕೊಂಬನ್ನಿ. ನಾಳೆ ಎಲ್ಲಾದರೂ ರೈಡ್ ಹೋಗೋಣ ಅಂದ್ಬಿಟ್ಟು, ಲಾಸ್ಟ್ ರೈಡಲ್ಲಿ ಹೈಟ್ದು ಸ್ವಲ್ಪ ಇಶ್ಯೂ ಆಗಿತ್ತು. ಸೊ ಹಾಗಾಗಿ ಈ ಜೆಲ್ ಸೀಟ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಲೂಸ್ ಮಾಡಿದೆ. ಸೂಪರಾಗಿ ಆಗಿದೆ. ಸೊ ಹೋಪ್ಫುಲ್ಲಿ ಬೈಕ್ ಅಂತೂ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ಎಲ್ಲಿಗೆ ಹೋಗೋದು ಅನ್ನೋ ಐಡಿಯಾ ಇಲ್ಲ. ಇದು ನಮ್ಮ ಬ್ರದರ್ದು ಬೈಕು. ಅವ್ರೇನೋ ಕೆಲ್ಸದ ಮೇಲೆ ಪುಣೆಗೆ ಹೋಗಿದ್ದಾರೆ. ಸೊ ಬೈಕ್ 2 ದಿನ ಫ್ರೀ ಇರುತ್ತೆ. ಈ ಗ್ಯಾಪಲ್ಲಿ ನಾನೊಂದು ರೈಡ್ ಹಾಕೋಣ ಅಂತಿದ್ದೀನಿ. ಸೊ ಆಲ್ ಗುಡ್. ಬೈಕು ಈಗ ತಾನೇ ಫಸ್ಟ್ ಸರ್ವಿಸ್ ಆಗಿದೆ. ಎಲ್ಲ ಕಂಡೀಷನಲ್ಲೇ ಇದೆ. ಫಸ್ಟ್ ಸರ್ವಿಸ್ ಅಲ್ಲ, 2 ಸರ್ವಿಸ್ ಆಗಿದೆ. ಎಲ್ಲ ಕಂಡೀಷನಲ್ಲೇ ಇದೆ. ಎವ್ರಿಥಿಂಗ್ ಈಸ್ ಗುಡ್. ಮೌಂಟಿಂಗು ಈಗ ಇದು ಬೇರೆ ಫಿಕ್ಸ್ ಮಾಡಿದ್ದೀನಿ. ಸೊ ಕುಷನಿಂಗ್ ಪ್ರಾಬ್ಲಮ್ ಆಗಲ್ಲ. ಹೈಟ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಈ ವೈಸರಲ್ಲಿಲ್ಲ, ಇದನ್ನು ಇವಾಗ ಜಸ್ಟ್ ಫಿಕ್ಸ್ ಮಾಡಿದ್ದೀನಿ. ಸೊ ಇವತ್ತು ಹಾಕಿರೋದು ಇದು ಮತ್ತು ಇದು. ಏನೋ ಶಾರ್ಟ್ ರೈಡಿಗೆ ಓಕೆ, ಲಾಂಗ್ ರೈಡ್ಗೆ ವೈಸರ್ ಇಲ್ಲ ಅಂದರೆ ಯಾಕೋ ಒಂದು ಸ್ವಲ್ಪ ಅನ್ಸೇಫ್ ಅನಿಸುತ್ತೆ. ಯಾಕಂದರೆ ಈ ಮೀಟ್ರೆಲ್ಲ ಇರುತ್ತಲ್ಲ, ಮಳೆ ಅಥವಾ ಯಾವ್ದಾನ ಜಲ್ಲಿ ಲಾರಿಯಿಂದ ಹೋಗ್ಬೇಕಾದ್ರೆ ಏನಾರ ಕಲ್ಲು ಗಿಲ್ಲು ಬೀಳೋದು ಹೆಚ್ಚು ಕಡಿಮೆ ಆಗಿಬಿಡ್ತೀವಿ. ಸೊ ಬೆಟರ್. ಇದು ಲುಕ್ಕು ಪರವಾಗಿಲ್ಲ ಆ್ಯಂಡ್ ಸೇಫ್ಟಿನೂ ಹೌದು. ಓಕೆ, ನೋಡ್ಕೊಂಬಂದ್ರಾ? ಇದಾದಮೇಲೆ ನಾನು ಏನು ಪ್ರೋ ರೈಡರ್ ಅಲ್ಲ. ಸೊ ನನ್ನ ಹತ್ರ ಏನು ಇರೋ ಬರೋ ಗೇರ್ಸು ಆ ಥರ ಎಲ್ಲ ಏನಿಲ್ಲ. ಏನಿದೆಯೋ ಅದನ್ನೇ ತೊಗೊಂಡು ಹೋಗೋ ಐಡಿಯಾ ಇತ್ತು. ಸೊ ಹಾಗಾಗಿ ಹೊರಡೋ ಪ್ರೀವಿಯಸ್ ನೈಟು ಅಂದರೆ ಥರ್ಸ್ಡೇ ನೈಟು ನಾನು ನನ್ನ ಹತ್ರ ಇರೋದೆಲ್ಲ ಕಲೆಕ್ಟ್ ಮಾಡಿಕೊಂಡು ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ಒಂದು ಚಿಕ್ಕ ಕ್ಲಿಪ್ ಇದೆ, ನೋಡ್ಕೊಂಬನ್ನಿ. ಒಂದು ಪೇರ್ ಆಫ್ ರಾಯಲ್ ಎನ್ಫೀಲ್ಡ್ ಗ್ಲೌಸು, ವೇಗ ಹೆಲ್ಮೆಟ್ಟು, DJ ಆ್ಯಕ್ಷನ್ 5 Pro, ಇದೊಂದು ಮಾಸ್ಕು, ಒಂದು ಟ್ರೈಪಾಡ್ ಇದೆ, ಆ್ಯಕ್ಷನ್ ಪ್ರೋದು ಕವರ್ ಇದೆ, ಒಂದು ಗಾಗಲ್ಸು, ಇದು ಜೆಲ್ ಸೀಟು ವೆರಿ ಇಂಪಾರ್ಟೆಂಟು, 2 ಬಂಜಿ ಕಾರ್ಟ್ ಇದೆ ಲಗೇಜ್ನ ಮೌಂಟ್ ಮಾಡೋಕ್ಕೆ, ಆ್ಯಂಡ್ ಮೈನ್ ರೈಡಿಂಗ್ ಜಾಕೆಟು ಫುಲ್ ಫ್ರೆಶ್ ಆಗಿ ರೆಡಿ ಇದೆ. ಸೋಲೋ ರೈಡ್ ಆಗಿರೋದ್ರಿಂದ ಸಿಂಗಲ್ ಬ್ಯಾಗು, ಜಾಸ್ತಿ ಏನು ಲಗೇಜ್ ಇಲ್ಲ. ಟೈಮ್ ಇವಾಗ ರಾತ್ರಿ 12 ಗಂಟೆ ಆಗಿದೆ. ಬೆಳಗ್ಗೆ 4 ಗಂಟೆಗೆ ಹೊರಡೋ ಐಡಿಯಾ. ಇನ್ನೂ ಮಲಗಿಲ್ಲ. ಯಾಕೆ ಅಂದರೆ ಈ ನಮ್ಮ ಪಾಪು ಇನ್ನೂ ಮಲ್ಕೊಂಡಿಲ್ಲ. ನಿದ್ದೆ ಮಾಡೋ, ಕಣ್ಮುಚ್ಚು ನೋಡಿ. ಮಲ್ಕೊಂಡ್ರೆ ಹಿಂಗೆ ಮಲ್ಕೊತಾಳೆ. ಸೊ ಲೆಟ್ಸ್ ಸಿ, ಅರ್ಲಿ ಮಾರ್ನಿಂಗ್ 4 o'clock ಅಥವಾ 5 o'clock ಹೊರಡೋಣ. ನೋಡಿದ್ರ ಗುರು, ಹಂಗೆ ನಿದ್ದೆನೂ ಲೇಟಾಗಿ ಮಾಡಿಕೊಂಡು ಬೆಳಗಿನ ಜಾವ 4 ಗಂಟೆಗೆ ಹೊರಡೋ ಐಡಿಯಾ ಇತ್ತು. ಹಿಂಗಾಡಿ 4:45 ಆಯಿತು ನಾನು ಹೊರಡೋಕ್ಕೆ. ಟೈಮ್ ಇವಾಗ 4:53. ಆಲ್ಮೋಸ್ಟ್ 1 ಗಂಟೆ ಲೇಟ್ ಹೋಗಿ. ಯಾಕೆ ಅಂದರೆ ಈ ಬಂಜಿ ಕೋಟು ಕಟ್ಟಾಗೋಯ್ತು. ಸೊ ನನ್ನ ಲಗೇಜ್ ಈಗಲೂ ಲೂಸಾಗೇ ಇದೆ. ಸದ್ಯಕ್ಕೆ ಹಾಗೆ ಕಟ್ಕೊಂಡು ಹೊರಟಿದ್ದೀನಿ. ಅದು ಇನ್ನೂ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಗಾಡಿ ಹೋಗ್ತಾ.
ಯಾವಾಗದು ಇನ್ನೂ ಒಂದು ಸ್ವಲ್ಪ ಲೂಸ್ ಆಗುತ್ತೋ ಆಮೇಲೆ ಇನ್ನೊಂದು ಸರಿ ಎಳೆದು ಟೈಟಾಗಿ ಕಟ್ಟಬೇಕು. ಸೊ ಸದ್ಯಕ್ಕೆ ಹೊರಟಿದ್ದೀನಿ. ಟೈಮು 4:53. ಐ ಆಮ್ ನಿಯರ್ ಆಲ್ಮೋಸ್ಟ್ ರಾಜಾಜಿನಗರ್. ಓ ಬೆಳಗ್ಗೆನೆ ಸಿಗ್ನಲ್ಸ್ ಬ್ರೌ ಸಿಗ್ನಲ್ಸ್. ನಮ್ಮ ಆಡುಗೋಡಿ. ನನ್ನ ಹೆಲ್ಮೆಟ್ಟು ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ. ಸಲಗೆ ಇನ್ನೊಂದು ರೌಂಡು ಬಟ್ಟೆ ಹಾಕ್ಕೋಬೇಕು, ಅದು ಟೈಟಾಗಿ ಕೂರ್ತಾ ಇಲ್ಲ. ಸೊ ಎವ್ರಿ ಟೈಮು ಲೂಸ್ ಆದಾಗ ಅದು ಕೆಳಗೆ ಬಂದುಬಿಡ್ತಾಯಿದೆ. ಇಲ್ಲೇ ಎಲ್ಲರೂ ನಿಲ್ಲಿಸಿ ಮತ್ತೆ ಹಾಕ್ಕೋಬೇಕು. ಸೊ ಏನೇನು ಇಶ್ಯೂ ಆಗುತ್ತೆ ಅಂತ ಗೊತ್ತಿಲ್ಲ ಗುರು. ಈಸಿಯಾಗಿ ಓಡ್ಬಿಡೋಣ ಅಂತ ಅನ್ಕೋತೀವಿ. ಬಂಜಿ ಕಾರ್ಡ್ ಲೂಸ್ ಆಗುತ್ತೆ, ಹೆಲ್ಮೆಟ್ ಲೂಸ್ ಆಗುತ್ತೆ, ಬಂಜಿ ಕಾರ್ಡ್ ಕಟ್ಟಾಗುತ್ತೆ. ಸೊ ದಟ್ಸ್ ದ ರೈಡ್. ಇಟ್ ಈಸ್ ನಾಟ್ ದಟ್ ಸಿಂಪಲ್. 7, 6, 5, 4, 2, 1, go. ಏನಿಲ್ಲ, ಟೈಟಾಗಿ ಇದೆ. ನಾನು ಏನಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊತಿದ್ದೀನಿ. ಕಂಟೈನರ್ ಈ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದಾಟೋಷ್ಟರಲ್ಲಿ ಸಾಕಾಯ್ತು ಗುರು. ಎಷ್ಟು ಗಾಡಿ, ಎಷ್ಟು ಧೂಳು, ಎಲ್ಲಿಂದ ಹೋಗೋದು? ಸರಿಗೆ ಇದು ಕರ್ನಾಟಕ ಬಾರ್ಡ್ರು. ಸೊ ಕರ್ನಾಟಕ ವಂದನೆಗಳು ಅಂತ ಹಾಕಿದ್ದಾರೆ. ಆ ಕಡೆ ಹೋಗಿ ಶೂಟ್ ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ಗಾಡಿಗಳು, ಬಟ್ ಫ್ಲಾಗ್ ಹಾಕಿದ್ದಾರೆ. ಚೆನ್ನಾಗಿದೆ. ಅಲ್ಲಿ ಶ್ರೀನಿಧಿ ವೈಭವ್ ಹೋಟೆಲ್ ಇದೆ ಈ ಬಾರ್ಡ್ರ್ ಹತ್ರನೇ. ನಿಲ್ಸಿದ್ರು. ಎಷ್ಟು ಲಾರಿಗಳು ಗುರು ಇಲ್ಲಂತೂ ಸೈಕಾಗ್ಬಿಡುತ್ತೆ. ಒಂಚೂರು ಜಾಗ ಇಲ್ಲ, ಅದೊಂಚೂರು ನೋಡೋಣ ಅಂತ. ಓಕೆ ಬನ್ನಿ ನೋಡೋಣ. ಡೆಲ್ಲಿದು ವರ್ಣ ಗುರು. ಬಟ್ ಈ ಸ್ಪಾಯ್ಲರ್ ಸಗದಾಗಿದೆ ಇದರಲ್ಲಿ. ವರ್ಣ ನೀನು ಹೋಗೋಕ್ಕಾಗಿಲ್ಲ ಅಂದರೆ ನನಗೆ ಜಾಗ ಆಗ್ಬಿಡುತ್ತೆ. ನಾನು 4 ಗಂಟೆಗೆ ಬಿಟ್ಟರೆ 10 ಗಂಟೆ ಅಷ್ಟರಲ್ಲಿ ಎಲ್ಲೋ ಹೋಗ್ಬಿಟ್ಟಿರ್ತೀನಿ ಅಂತ ಅಂದ್ಕೊಂಡೆ. ಅಲ್ಟಿಮೇಟ್ಲಿ 4:15 ಅಷ್ಟರಲ್ಲಿ ಹೊರಟೆ. ಆದರೂ ಎಷ್ಟು ಟ್ರಾಫಿಕ್ಕು, ಎಲ್ಲ ಕಡೆ ಸಿಗ್ನಲ್ಲು ಗುರು, ಸಿಗ್ನಲ್ಲು. ಓಕೆ RTO ಹೊಸೂರು, ಅದಕ್ಕೆ ಟ್ರಾಫಿಕ್ಕು. ನಾವೇನಾದ್ರು ತೋರಿಸ್ಬೇಕಾ ಗುರು? ದೇವರಣ್ಣ ನಂಗೆ ಗೊತ್ತಿಲ್ಲ. ಇದುವರೆಗೂ ನಾವು ಕಾರಲ್ಲಿ ಹೋದಾಗಂತೂ ಏನೂ ಚೆಕ್ಕಿಂಗ್ ಇಲ್ಲ. ಬೈಕಿಗೆ ಏನೂ ಇರೋಲ್ಲ ಅನ್ಕೋತೀನಿ. ಪ್ರಾಬ್ಲಿ ಇದೆಲ್ಲ ಲಾರಿ ಇಶ್ಯೂ ಅನಿಸುತ್ತೆ. ಇರೋಣ ಲಾರಿ ಪಕ್ಕ ನಮ್ಗೆ ಡೇಂಜರು. ಲಾರಿಗಳು ಅಂತೀವಿ, ಬಟ್ ಆ ಲಾರಿಗಳಿಲ್ಲ ಅಂದರೆ ಗೂಡ್ಸ್ ಸಪ್ಲೈ ಹೆಂಗಾಗುತ್ತೆ? ಅದೊಂಥರ ಲಾರಿಗಳೊಂಥರ ನರ್ವ್ ಇದ್ದಂಗೆ ಆಗ್ಬಿಟ್ಟಿದೆ. ಬಸ್ಸು ಈ ಥರ ಗೇಟ್ ವೇ ಮಾಡಿರೋದ್ಕ ಇದಕ್ಕೆ ಟ್ರಾಫಿಕ್. ನೋಡ್ರಪ್ಪ, ನಾನು ಒಬ್ಬನೇ ಅಂದ್ಕೊಂಡಿದ್ದೆ ಈ ರೋಡ್ಗೆ ಎಲ್ಲ ಹೈವೇಲಿ ಹೋಗ್ಬಿಟ್ಟಿರ್ತಾರೆ ಅಂತ. ರೈಡರ್ಸ್ ಎಲ್ಲ ಬಂದರು, ಹೋಗ್ತಾ ಇದ್ದಾರೆ ನೋಡಿ. ಮುಂದೆ ಕ್ರೇಜಿಯಾಗಿ ಒಂದು RTX ಇದೆ, ರಾಯಲ್ ಎನ್ಫೀಲ್ಡ್ ಇದೆ, ಚೆನ್ನಾಗಿ ಹೋಗ್ತಾ ಇದ್ದಾರೆ. ಬಟ್ ನೈಸ್.
ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ. 7.81 ಲೀಟ್ರ್ ಬಂದಿದೆ ಫುಲ್ ಟ್ಯಾಂಕು. ಸೊ ಓವರಾಲ್ 99 ಆಲ್ಮೋಸ್ಟ್ ಎಕ್ಸಾಕ್ಟ್ 100 ಕಿಲೋಮೀಟ್ರ್ ಫ್ರಮ್ ಹೊಸೂರು ಫ್ಲೈಓವರ್. ನಮ್ಮ ಮನೆಯಿಂದ ಅಂದರೆ ಇನ್ನೊಂದು 10-15 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಫಸ್ಟ್ 100 ಕಿಲೋಮೀಟ್ರ್ ತುಂಬ ಕಷ್ಟ ಆಗೋಯಿತು ಬಿಕಾಸ್ ಆಫ್ ಲಗೇಜ್. ಈ ಲಗೇಜು ಇದೇ ಫಸ್ಟ್ ಟೈಮು ಬಂಜಿ ಪಾಟಲ್ಲಿ ಹಾಕಿರೋದು. ಸದ್ಯಕ್ಕೆ ನೋಡಿ ಇವಾಗ ಕರೆಕ್ಟಾಗಿದೆ, ಸಖತ್ ಟೈಟಾಗಿ ಹಾಕಿದ್ದೀನಿ. ಹೋಪ್ಫುಲಿ ಇನ್ಮೇಲೆ ಅದೇನೋ ಅಲ್ಲಾಡ್ತಾ ಇಲ್ಲ. ಈ ಏರಿಯಾ ಹೆಸರು ಪಾಲಯಂಪುದ್ದೂರು. ಇದು ಪಾಲಯಂಪುದ್ದೂರು ಟೋಲ್ ಪ್ಲಾಜಾ. ಓಕೆ, ಬೈಕೆಲ್ಲ ಇಲ್ಲಿ, ಕಾರೆಲ್ಲ ಅಲ್ಲಿ. ನೋ ಟೋಲ್ ಫಾರ್ ಬೈಕ್ಸ್. 125 ಕಿಲೋಮೀಟರ್ 8 o'clock. ಓ ಇಲ್ಲಿ ನೋಡಪ್ಪ, ಇದು ಏನೋ ಹೆಡ್ಫೋನ್ ಆಗ್ತಾಯಿದೆ. 15 ಫೀಟು. ತಮಿಳ್ನಾಡಲ್ಲಿ ನಮ್ಮ ಕಾವೇರಿ ಇದು ಅವ್ರದ್ದು ಅಂತಲ್ಲ, ಕಾವೇರಿ ನದಿ ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಾಗಿದೆ ಫುಲ್ಲಿ. ಆ ಕಡೆ ಇನ್ನೂ ದೊಡ್ಡದಾಗಿದೆ. ಅದು ಇನ್ನೂ ಒಂದು ಗೊತ್ತಿದೆ, ಚೆನ್ನಾಗಿದೆ. ಪ್ರಾಬ್ಲಮ್ ಹೆಂಗೆಲ್ಲ ಬರುತ್ತೆ ಅಂದರೆ ಅನ್ನೆಸೆಸರಿ ಪ್ರಾಬ್ಲಮ್. ಇದು ಇವತ್ತೇ ಕಿತ್ತೋಯ್ತು, ಈ ಟ್ಯಾಗ್ ಕಿತ್ತೋಯ್ತು. ಸೊ ಈ ಜಿಪ್ ಹೇಳಿದ್ರೆ ಈ ಬ್ಯಾಗ್ದು ಜಿಪ್ ಕಿತ್ತೋಯ್ತು. ಸೊ ಇದನ್ನು ಹಿಂಗೆ ತಗೊಂಡು ಫೋನು ಚಾರ್ಜ್ಗೆ ಹಾಕಬೇಕು ಅಂತ ಐಡಿಯಾ ಇತ್ತು. ಫೋನಲ್ಲಿ ಚಾರ್ಜ್ ಇಲ್ಲ, ಬಟ್ ಈ ಬ್ಯಾಗ್ ಡಮ್ಮು. ಫೋನು ಚಾರ್ಜ್ ಹಾಕೋಕ್ಕಾಗಲ್ಲ. ಇರೋ ಈ ಫೋನು ಇಲ್ಲ ಹಾಕಿದ್ರೆ ಕ್ಯಾಮ್ರಾ ಹಾಳಾಗುತ್ತೆ. ನೋ ಐಡಿಯಾ ವಾಟ್ ಟು ಡೂ ಫಾರ್ ಚಾರ್ಜಿಂಗ್. ನೋಡೋಣ, ಮುಂದೆ ಹೋಗ್ತಾ ಎಲ್ಲರೂ ದೊಡ್ಡ ಕೇಬಲ್ ತೊಗೊಂಡು ಚಾರ್ಜ್ಗೆ ಹಾಕಬೇಕು. ಸದ್ಯಕ್ಕೆ ಇಲ್ಲಿದೆ. ದಿಸ್ ಇಸ್ ದ ಹೋಟೆಲ್ ವೇರ್ ಐ ಸ್ಟಾಪ್. ಪವೀಶ್ ಪಾರ್ಕ್. ಕಾಫಿ ಕುಡ್ಕೊಂಡು ಸ್ವಲ್ಪ ಕೆಲಸ ಮಾಡಿ ಹೊರಡ್ತಾ ಇದ್ದೀನಿ. ಓಕೆ, ಇದು ಎಲಿಫೆಂಟ್ ಝೋನ್ ಅಂತ.